ಕರ್ತನ ಸ್ತೋತ್ರ ಉಂಟಾಗಲಿ. ನಾವು ಕಳೆದಂತಹ ದಿನಗಳಿಂದ ಇಬ್ರಿಯ ಒಂದು ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. 3ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿತಿದ್ದೇವೆ ಪ್ರಿಯರೇ. ಕಳೆದ ವಾರದಲ್ಲಿ ಈ ಒಂದು ಎಚ್ಚರಿಕೆಯ ಸಂದೇಶದಲ್ಲಿ ಕುಗ್ಗಿ ಹೋದಂತ ಕ್ರೈಸ್ತರು, ಹಿಂಜರಿದಂತ ದೇವಜನರು ಮತ್ತೆ ಅವರು ಬಲಗೊಂಡು ಆತ್ಮಿಕವಾಗಿ ಬೆಳೆದು ಕ್ರೈಸ್ತನಲ್ಲಿ ದೃಢವಾಗಿ ನಿಲ್ಲಬೇಕೆಂಬಂತ ಒಂದು ಈ ಗ್ರಂಥದ ಧ್ಯೇಯ, ಗ್ರಂಥಕರ್ತನ ಉದ್ದೇಶ, ಆಶೆ ಎಂಬುದಾಗಿ ಪದೇ ಪದೇ ನಾವು ಕೇಳಿಸಿಕೊಳ್ಳುವರಾಗಿದ್ದೇವೆ. ಮತ್ತು ಕಳೆದ ವಾರ ನಾವು ನೋಡುತ್ತಾ ಬಂದಾಗ ಪಾಪದಿಂದ ಮೋಸ ಹೋಗಿ ಎಂಬಂತ ಒಂದು 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯಾರು ಯಾವ ಒಂದು ವಿಷಯದಲ್ಲಿ ಮೋಸ ಹೋದರು, ಹೇಗೆ ಪಾಪಕ್ಕೆ ವಿಧೇಯರಾದರು ಅಥವಾ ಪಾಪಕ್ಕೆ ಒಳಗಾಗಿ ಆ ಪಾಪದ ಶಿಕ್ಷೆಯನ್ನು ಅನುಭವಿಸಿ ಯಾವ ರೀತಿಯಾಗಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದರು ಮತ್ತು ಅವರ ಒಂದು ಕೆಲವರು ಪಶ್ಚಾತ್ತಾಪಪಟ್ಟರು ಎಂಬಂತ ವಿಷಯಗಳನ್ನ ಕಳೆದ ವಾರದಲ್ಲಿ ಆಕಾನನ ಕುರಿತಾಗಿಯೂ, ಬಿಳಾಮನ್ನು ಮತ್ತು ಗೆಹಜಿಯು ಮತ್ತು ಯೂದನು ಇನ್ನು ಅನೇಕರನ್ನು ನಾವು ಕಳೆದ ವಾರ ಪಾಪಕ್ಕೆ ಮೋಸ ಹೋದವರು ಎಂಬಂತ ವಿಷಯವನ್ನು ನಾವು ಕಲಿತಾ ಬಂದೆವು ಪ್ರೇರೆ. ಹೀಗೆ ದೇವರಾತ್ಮನಿಂದ ನಮ್ಮನ್ನ ಬಲಗೊಳಿಸಿ ನಾವು ಕಲಿತಾ ಇದ್ದೇವೆ. ಇಲ್ಲಿ ಉಪದೇಶ ಅನ್ನೋದಕ್ಕಿಂತ ಒಟ್ಟಾಗಿ ನಾವು ಕಲಿವರಾಗಿದ್ದೇವೆ. ನಮ್ಮನ್ನು ಕಲಿಸುವ ನಡೆಸುವ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಆತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತು ಈಗಾಗಲೇ ತುಂಬಾ ಹಿರಿಯರು ಉತ್ತಮವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಂತ ಪ್ರಿಯರು ಪ್ರಾರ್ಥನೆ ಮಾಡಿದ ಹಾಗೆ ಕರ್ತನು ತಾನೇ ನಮ್ಮನ್ನು ಬಲಗೊಳಿಸಿ ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ಈ ದಿನದ ಧ್ಯಾನಕ್ಕಾಗಿ ಸಿದ್ಧ ಮಾಡಲ್ಪಟ್ಟದ ವಾಕ್ಯ ಭಾಗ ಈ 3ನೇ ಅಧ್ಯಾಯದ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಾಕ್ಯವನ್ನ ಒಂದು ವೇಳೆ 18ರಲ್ಲಿ ಓದಬಹುದು, ಆದರೆ ಸಂದೇಶಕ್ಕೆ ಇದನ್ನಿರುವಂತಹ ಒಂದು ವಿಷಯ 14ನೇ ವಾಕ್ಯವನ್ನು ಮಾತ್ರ ಓದಿಕೊಳ್ಳೋಣ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ದೇವರನ್ನ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಂದು ನಮ್ಮ ನಂಬಿಕೆಯನ್ನ, ನಮ್ಮ ವಿಶ್ವಾಸವನ್ನ ಅಂತ್ಯದವರೆಗೂ ನಮ್ಮ ಭರವಸೆಯನ್ನ ಹಿಡಿದುಕೊಂಡವರಾಗಿರಬೇಕು ಅಥವಾ ಹಿಡಿದುಕೊಳ್ಳಬೇಕು. ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ ಎಂಬಂತ ಒಂದು ಪದವನ್ನ ಕೇಳಿಸಿಕೊಂಡು ಕಳೆದಂತಹ ದಿನಗಳಲ್ಲಿ, ಕಳೆದಂತಹ ಇಂದಿನ ತಿಂಗಳುಗಳಲ್ಲಿ ಸ್ವಲ್ಪ ದಿನ ಈ ಒಂದು ಪಾಲುಗಾರಿಕೆ, ಯಾಕಂದ್ರೆ ಪಾಲುಗಾರಾಗಿದ್ದೇವೆ ಎಂಬಂತ ವಿಷಯ ಕುರಿತು ಒಂದು 3-4 ಸಂದೇಶಗಳನ್ನು ನಾನು ಇದೇ ನಮ್ಮ ಜೂಮ್ ಕೂಟದಲ್ಲಿ ತಿಳಿಸಿದ್ದೆ ಮತ್ತು ಕಲಿಯಬೇಕೆಂಬಂತ ಆಸಕ್ತಿಯಿಂದ ನಾವು ಅದನ್ನು ಕಲಿತಿದ್ದೇವೆ ಪ್ರಿಯರೇ. ಪಾಲುಗಾರಾಗಿದ್ದೇವೆ. ಈ ದಿನದ ಒಂದು ಸಂದೇಶ ಪಾಲುಗಾರರು, ಸಹಪಾಠಿಗಳು, ಅಥವಾ ಇದಕ್ಕಿರುವಂತ ಹೆಸರು ಇದೆ, ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ. ಕ್ರಿಸ್ತನಲ್ಲಿ ಪಾಲುಗಾರರು. ಪೌಲನು ಅನೇಕ ಸಾರಿ ಹೇಳುವಾಗ ನಾವು ದೇವರ ಮನೆಯವರು, ದೇವರ ಜೊತೆ ಕೆಲಸದವರು ಎಂಬುದಾಗಿ ಹೇಳುವುದನ್ನ ಕೇಳಿಸಿಕೊಳ್ಳುತ್ತೇವೆ ಪ್ರಿಯರೇ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮಾನವ ಶರೀರ ಧರಿಸಿಕೊಂಡಿದ್ದಾಗ ಸುವಾರ್ತೆಯ ಒಂದು ಪುಸ್ತಕಗಳನ್ನು ಕಾಣುವಂಥದ್ದು, ಆತನ 70 ಜನರನ್ನ ಇಬ್ಬರಿಬ್ಬರಾಗಿ ಸೇವೆಗೆ ಕಳಿಸಿಕೊಟ್ಟದ್ದನ್ನ ನಾವು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ. ಮತ್ತು ಪ್ರಪ್ರಥಮವಾಗಿ ಸೃಷ್ಟಿಕರ್ತನಾದ ದೇವರು ಆ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಿಲ್ಲ ಎಂಬುದಾಗಿ ನೆನೆಸಿ ಆ ಪುರುಷನ ಎಲುಬಿನಿಂದ ತೆಗೆದು ಸ್ತ್ರೀಯನ್ನ ಮಾಡಿದ ಉದ್ದೇಶ ಅಲ್ಲಿ ನೋಡ್ತೇವೆ. ಸಹಪಾಠಿಗಳು, ದೇವರ ಒಂದು ಉದ್ದೇಶ ಸಹಭಾಗಿತ್ವ ಅಥವಾ ಪಾಲುದಾರಿಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ನಾವು ಸುವಾರ್ತೆ ಪುಸ್ತಕದಲ್ಲಿ ಕಲಿತಾ ಇದ್ದೆವು. ಯೋಹಾನ ಸುವಾರ್ತೆಯಲ್ಲಿ ನಾವು ಕಲಿಯುವಾಗ ಆತನು ಆ ಒಂದು ಕಾನ ಮದುವೆಯಲ್ಲಿ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸುವಾಗ ಆ ಒಂದು ಕೆಲಸದಲ್ಲಿ ಪಾಲುದಾರಿಕೆ, ಮತ್ತು ರೊಟ್ಟಿಗಳನ್ನು ಹಂಚುವಾಗ ಪಾಲುದಾರಿಕೆ, ಸಮಾಧಿ ಮಾಡಲ್ಪಟ್ಟಂತ ಲಾಜರನ್ನು ಎದ್ದು ಬರುವಾಗ ಆ ಬಟ್ಟೆಗಳನ್ನು ಬಿಚ್ಚಿರಿ ಎಂಬುದಾಗಿ ಹೇಳುವಾಗ ಬಿಚ್ಚುವಂತ ಒಂದು ಪಾಲುದಾರಿಕೆ, ಹೀಗೆ ಕ್ರಿಸ್ತನೊಡನೆ ಪಾಲುದಾರಿಕೆಯನ್ನ ಅಥವಾ ಪಾಲುಗಾರಿಕೆಯನ್ನ, ಸಹಭಾಗಿತ್ವವನ್ನ, ಆತನ ಒಂದು ಕೆಲಸದಲ್ಲಿ ನಾವು ಆತನ ಕೆಲಸವನ್ನು ಮಾಡಿದ್ದನ್ನು ನೆನೆಸಿಕೊಂಡು ಕೆಲವು ವಿಷಯಗಳನ್ನು ಸ್ವಾರ್ಥ ನಿಮಿತ್ತವಾಗಿಯೂ ನಾವು ಅದನ್ನ ಕಲಿತಿದ್ದೇವೆ ಪ್ರೇರೆ. ಈ ದಿನ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಮಗಿರುವಂತ ಭರವಸೆಯನ್ನು ಅಂತ್ಯದವರೆಗೂ
ಭಕ್ತನು ಹೇಳುವಂಥದ್ದು, ಗ್ರಂಥಕರ್ತನು ಹೇಳುವಂತ ಒಂದು ವಿಷಯವನ್ನ ಗಮನಿಸುವಾಗ, ಮೊದಲಿಂದಿರುವ ಭರವಸವನ್ನು, ಇಲ್ಲಿ ಏನು ಕಲಿಯುವಂಥದ್ದು ಮೊದಲಿಂದಿರುವಂತ ಒಂದು ಭರವಸೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಕಳೆದ ಸಾರಿ ಸಹ ನೋಡ್ತಾ ಇದ್ವಿ, ಪ್ರಾರಂಭದಲ್ಲಿ ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳುವುದು, ಸಂಪೂರ್ಣವಾಗಿ ನಂಬುವಂಥದ್ದು, ಮತ್ತು ಪ್ರಾರಂಭದಲ್ಲಿ ನೋಡುತ್ತೇವೆ, ಯಾಕಂದ್ರೆ ಒಬ್ಬ ಸುವಾರ್ತಿಕನಾಗಿ ಸೇವೆ ವಿಷಯದಲ್ಲಿ ಅನುಭವಗಳನ್ನು ತಿಳಿಸೋನಾಗಿದ್ದೇನೆ ಪ್ರೇರೆ. ನಾವು ಸುವಾರ್ತೆ ಹೇಳಿರುವಾಗ ಅನೇಕರು ಕೇಳಿಸಿಕೊಳ್ತಾರೆ, ದೇವರನ್ನ ನಂಬುತ್ತಾರೆ, ಸಭೆಗೆ ಬರ್ತಾರೆ. ಸಭೆಗೆ ಬರುವಾಗ ಸಭೆಯ ಒಂದು ನಿಯಮಗಳನ್ನ, ಸಭೆಯಲ್ಲಿ ಆಗುವಂತ ಒಂದು ಕ್ರಮಗಳನ್ನ, ಮತ್ತು ವಾರದ ಮೊದಲಿನ ಭಾನುವಾರದಲ್ಲಿ ಆಗುವಂತ ಒಂದು ನಿಯಮಗಳನ್ನು ನೋಡಿ ನಾವು ಸಹ ಕರ್ತನ ಮೇಲೆ ಪಾಲು ತೆಗೆದುಕೊಳ್ಳಬೇಕು. ಒಂದು ವೇಳೆ ರೊಟ್ಟಿ ಅಥವಾ ದ್ರಾಕ್ಷಾರಸ ಕುಡಿದ್ರೆ ಏನಾದ್ರೂ ಆಗ್ಬೋದು ಎಂಬುದಾಗಿ ಜನ ಬೇಗ ಕೇಳ್ತಾರೆ, ನಮಗೆ ದೀಕ್ಷಾನ ಕೊಡ್ರಿ, ಅದಾದ್ಮೇಲೆ ಕೇಳ್ತಾ ಇರ್ತಾರೆ, ನಮಗೊಂದು ಬೈಬಲ್ ಕೊಡ್ರಿ, ಹಾಡಿನ ಬುಕ್ ಕೊಡ್ರಿ. ಪ್ರಾರಂಭದಲ್ಲಿ ಪ್ರೇರೆ ಎಲ್ಲ ತೆಗೆದುಕೊಂಡು ಆಮೇಲೆ ನಾವು ಒಂದು ಮನೆಗಳನ್ನ ಭೇಟಿ ಮಾಡುವಾಗ ನೋಡ್ತೇವೆ, ನಮ್ಮ ಹಾಡಿನ ಪುಸ್ತಕ, ನಾವು ಕೊಟ್ಟದ ಬೈಬಲ್ಲು ಯಾವುದೋ ಒಂದು ಗೂಡಲ್ಲಿ ಧೂಳು ಹಿಡಿದ ಸ್ಥಿತಿಯಲ್ಲಿ ಇರ್ತದೆ. ಮತ್ತೆ ಬರ್ತಾ ಬರ್ತಾ ನೋಡ್ತೇವೆ, ಅದನ್ನ ತೆಗೆದೇ ಇರೋದಿಲ್ಲ. ಪ್ರಾರಂಭದಲ್ಲಿ ಎಲ್ಲ ವಿಷಯವಾಗಿ ವಾಕ್ಯ ತಂದು ಕೊಡ್ರಿ, ನಮ್ಮ ಮನೆಗೆ ಕ್ಯಾಲೆಂಡರ್ ಕೊಡ್ರಿ ಪ್ರೇರೆ. ಯಾಕಂದ್ರೆ ಅಂತ್ಯದಲ್ಲಿ, ಪ್ರಾರಂಭದಲ್ಲಿ ಅನೇಕ ಜನರು ಯಾವ ರೀತಿಯಾಗಿ ಆಗ ನೋಡುವಾಗ ಒಬ್ಬ ಸೇವಕರು ಸಭೆಯಲ್ಲಿ ಉತ್ತೇಜನ, ಹೊಸ ಆತ್ಮಗಳು ಬಂತು, ಇವರು ಬಹಳಷ್ಟು ಕಲಿಯುತ್ತಿದ್ದಾರೆ, ಆ ಒಂದು ಸಂತೋಷವೇ ಬೇರೆ. ಅವ್ರು ಕೇಳುವುದಕ್ಕೆಲ್ಲವೂ ಸಹ ದೇವರಿಗೆ ಸ್ತೋತ್ರ, ಒಳ್ಳೆಯದು. ಒಬ್ಬ ಸಭಾ ಸುವಾರ್ತಿಕರು, ಸೇವಕರು ಅವರಿಗೆ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಆದರೆ ಆ ಭರವಸೆಯನ್ನ, ಆ ನಂಬಿಕೆಯನ್ನ, ಆ ಕ್ರಿಯೆಗಳನ್ನ, ಆ ನಿಯಮಗಳನ್ನ ನಮ್ಮ ಒಂದು ಗುರುಗಳು ಹೇಳ್ತಾ ಇದ್ರು. ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ನಾನು 5-7ನೇ ತರಗತಿ ಮಧ್ಯದಲ್ಲಿ ಇದ್ದಂತ ಒಬ್ಬ ಶಿಕ್ಷಕರು, ಟೀಚರ್ ಹೇಳ್ತಾ ಇದ್ರು, ಹೀಗೆ ಹೇಳ್ತಾ ಇದ್ರು, ಬರುತ್ತಾ ಬರುತ್ತಾ ರಾಜನ ಕುದುರೆ ಕತ್ತೆ ಆಯ್ತು ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಗಾದೆ ಹೇಳ್ತಾ ಇದ್ರು, ಹೊಸದಾಗಿ ಗಂಡ ಕಸ ಗುಡಿಸ್ದ, ಬರ್ತಾ ಬರ್ತಾ ಗಂಡ ಬಾರೆ ಕೋಲ್ ತಗೊಂಡ ಅಂತ ಹೇಳ್ತಾ ಇದ್ರು. ಯಾವ ರೀತಿಯಲ್ಲಿ ಗಾದೆಗಳಂತ ಹೇಳುವಾಗ ಪ್ರೇರೆ, ಮೊದಲಿಂದಿರುವಂತ ಒಂದು ಸಭೆಯಲ್ಲಿ ಉತ್ತೇಜನ, ಉತ್ಸಾಹ ಸಭೆಗೆ ಬಂದಾಗ. ಯಾಕೆಂದ್ರೆ ಅನೇಕರು ಇದನ್ನು ಹೇಳುವಂತ ಉದ್ದೇಶ, ಪ್ರಾರಂಭದಲ್ಲಿದ್ದಂತ ಒಂದು ಭರವಸೆಯನ್ನ, ನಂಬಿಕೆಯನ್ನ, ಸಭೆಯಲ್ಲಿ ಮಾಡುವಂತವರ ಕ್ರಿಯೆಗಳನ್ನ ಅನೇಕರು ಬಿಟ್ಬಿಡ್ತಾರೆ. ಮತ್ತು ಬರ್ತಾ ಬರ್ತಾ ಎಷ್ಟೋ ಜನರು ಹಿಂಜರಿದು ಹೋದಂತವ್ರು ಅದನ್ನ ಈ ಸೇವೆ ಯಾತ್ರೆಯಲ್ಲಿ, ಈ ಸಭಾ ಜೀವನದಲ್ಲಿ ಅದನ್ನ ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಈ ವಾಕ್ಯ ಗಮನಿಸೋಣ ಪ್ರೇರೆ. ದಿನ ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ನಾವು ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ ಎಂಬಂತ ಒಂದು ಸಂತೋಷಕರವಾದ ಮಾತನ್ನ ಈ ರಾತ್ರಿ ನಾವು ಗಮನಿಸ್ತಾ ಇದ್ದೇವೆ. ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಯಾವ ಯಾವ ವಿಷಯಗಳಲ್ಲಿ ನಾವು ಪಾಲುಗಾರರಾಗಬೇಕು, ಮತ್ತು ಈ ಗ್ರಂಥಕರ್ತನು ಮತ್ತು ಹೊಸ ಒಡಂಬಡಿಕೆಯ ಭಾಗದಲ್ಲಿ ಗ್ರಂಥಗಳನ್ನು ಬಯಲ್ಪಟ್ಟಂತ ಗ್ರಂಥಕರ್ತರು, ಸುವಾರ್ಥ ಪುಸ್ತಕಗಳನ್ನ ಮತ್ತು ಪೌಲನ 14 ಪತ್ರಿಕೆಗಳಲ್ಲಿಯೂ, ಮತ್ತು ಬರೆಯಲ್ಪಟ್ಟಂತ ಪೇತ್ರ, ಯಾಕೋಬ, ಯೋಹಾನ, ಯೂದ, ಪ್ರಕಟಣೆ ಗ್ರಂಥಕರ್ತನಾಗಿರುವಂತ ಶಿಷ್ಯನಾದ ಯೋಹಾನನು, ಇವರೆಲ್ಲರೂ ಹೇಗೆ ಅನುಭವಿಸಿದೆ ಎಂಬಂತವರ ಜೀವನ ಶೈಲಿಯಲ್ಲಿ ಪಾಲುಗಾರ ಅಂದ್ರೆ ಯಾವುದರಲ್ಲಿ ನಾವು ಪಾಲುಗಾರ ಆಗಬೇಕು, ಯಾವ ವಿಷಯದಲ್ಲಿ ಪಾಲುಗಾರ ಆದರೆ ಏನು ನಮಗೆ ಸಿಗುತ್ತೆ ಎಂಬ ವಿಷಯಗಳನ್ನ ವಿವರಿಸಿದ್ದ ವಿಷಯಗಳನ್ನ ಈ ರಾತ್ರಿ ಕಲಿಯುವುದಕ್ಕೆ ಕರ್ತನಾತ್ಮದಿಂದ ನಾನು ಸಿದ್ಧನಾಗಿದ್ದೇನೆ, ಕಲಿತಾ ಇದ್ದೆ ಪ್ರೇರೆ. ಗಮನಿಸೋಣ. ಭಕ್ತನಾಗಿರುವ ಪೇತ್ರನು, ಶಿಷ್ಯನಾದ ಪೇತ್ರನು ಬರೆಯಲ್ಪಟ್ಟಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಹೀಗೆ ನಾವು ನೋಡ್ತೇವೆ. ಪೇತ್ರನ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಗಮನಿಸುವಾಗ, ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರಾಗಿದ್ದೀರೋ, ಈ ಭಾಗವನ್ನು ನೋಡುವಾಗ 2ನೇ ಭಾಗ ಕೆಳಗಡೆ ಇದೆ ಉತ್ತರ, ಇದನ್ನು ನೋಡಿಕೊಂಡು, ಆದ್ರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ, ನಾನು ಕಳೆದ ದಿನಗಳಲ್ಲಿ ಧ್ಯಾನ ಮಾಡುವಾಗ ಆತನ ಸೇವೆಯಲ್ಲಿ, ಸುವಾರ್ಥ ಸೇವೆಯಲ್ಲಿ ನಾವು ಪಾಲುಗಾರಾಗಬೇಕು. ಆದ್ರೆ ಇಲ್ಲಿ ನೋಡುವಾಗ ಪ್ರೇರೆ, ಕ್ರಿಸ್ತನ ಬಾಧೆಗಳಲ್ಲಿ ಎಂಬುದಾಗಿ ಪೇತ್ರನು ವಿವರಿಸಲ್ಪಟ್ಟ ಈ ಮಾತು ಅಲ್ಲಿ ಗಮನಿಸ್ತೇವೆ ಪ್ರೇರೆ. ಏನಂತ? ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆ ಪಾಲುಗಾರಾಗಿದ್ದೀರೋ.
ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರರು ಆಗಬೇಕೆಂಬುದಾಗಿ ಪೇತ್ರನು ಹೇಳುವುದನ್ನಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಯಾಕೆಂದ್ರೆ ಪೇತ್ರ ಪಾಲುಗಾರದಂತವನು. ಅದೇ ಮಾತನ್ನು ಭಕ್ತನಾಗಿರುವಂತಹ ಅಥವಾ ಗ್ರಂಥಕರ್ತನಾಗಿರುವಂತಹ ರೋಮ ಪತ್ರಿಕೆ ಬರೆದಂತ 8ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ನೋಡುವಾಗ ಪೌಲನು ಹೇಳುವಂತ ಒಂದು ಮಾತು, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನ 17ನೇ ವಾಕ್ಯದಲ್ಲಿ ನೋಡುವಾಗ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರಾಗುವುದಾದರೆ. ನೋಡುವಾಗ ಕ್ರಿಸ್ತನಿಗೆ ಸಂಭವಿಸಿದಂತ ಬಾಧೆಗಳು ಲೆಕ್ಕಿಸುವಾಗ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳು ಸುವಾರ್ತೆಯ ಪುಸ್ತಕಗಳಲ್ಲಿ ನೋಡುವಾಗ ಬೇರೆ, ಕರ್ತನಾದ ಯೇಸು ಕ್ರಿಸ್ತನು ಮಾತ್ರದಲ್ಲಿ ಸರ್ವವನ್ನುಂಟು ಮಾಡಿದ ಆತನು. ಆದರೆ ಈ ಭೂಲೋಕದಲ್ಲಿ ಇದ್ದಾಗ ಆತನಿಗೆ ಇರುವುದಕ್ಕಂತೂ ಒಂದು ಸ್ವಂತ ಮನೆ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಬಾಡಿಗೆ ಮನೆ ಮಾಡಿಕೊಂಡಿದ್ರು ಎಂಬುದಾಗಿ ಸಹ ನಾವು ಗಮನಿಸ್ತಾ ಇರ್ತೇವೆ. ಆದ್ರೆ ಹೇಳುವಂಥದ್ದಲ್ಲಿ ಇಲ್ಲಿ ನಾವು ಗಮನಿಸುವಂಥದ್ದು, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳು, ಅವಮಾನ, ನಿಂದೆ, ಶಿಲುಬೆಯ ಮರಣ, ತಿರಸ್ಕರಿಸಲ್ಪಟ್ಟಿದ್ದು, ಈ ಬಾಧೆಗಳಲ್ಲಿ ನಾವು ಪಾಲುಗಾರಾಗುವುದಾದರೆ ಎಂಬುದಾಗಿ ಭಕ್ತನಾದ ಪೌಲನು ರೋಮ ಪತ್ರಿಕೆಯಲ್ಲಿ ವಿವರಿಸಿ ನೋಡ್ತೇವೆ ಪ್ರೇರೆ. ಭಯಂಕರವಾದಂತಹ ಕ್ರಿಸ್ತನ ಶ್ರಮೆಗಳು, ಬದಲಾದ ಕಷ್ಟಗಳು, ದುಃಖಗಳು, ನೋವುಗಳು, ದ್ವೇಷಗಳು, ಇವೆಲ್ಲವನ್ನು ನಾವು ಎದುರಿಸುತ್ತಾ, ಯಾಕೆಂದ್ರೆ ಪ್ರೇರೆ ನಮ್ಮನ್ನುಂಟು ಮಾಡಿದ ಕರ್ತನಿಗೆ ಈಗ ನಮಗೆ ಏನಾಗುತ್ತದೆಯೋ, ಏನು ಸಂಭವಿಸುತ್ತದೆಯೋ, ಅದು ಸಂಭವಿಸುವಾಗ ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಂಬಿಕೆ ಇಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ವಿಶ್ವಾಸ ಯಾತ್ರೆಯಲ್ಲಿ, ನಂಬಿಕೆ ಜೀವನದಲ್ಲಿ ಹೋಗುವಾಗ ನಾವು ಧೈರ್ಯಗೊಳ್ಳಬೇಕು. ಇವತ್ತು ನನಗೇನು ಆಗುತ್ತಾ ಇದೆಯೋ, ಒಂದು ವೇಳೆ ಅವಮಾನ, ತಿರಸ್ಕಾರ, ಬಹಿಷ್ಕಾರ ಹಾಕುವಂಥದ್ದು ಮತ್ತು ಎದುರಾಕಿಕೊಂಡು ಪ್ರಶ್ನೆ ಮಾಡುವಂಥದ್ದು. ಯಾಕಂದ್ರೆ ಸೃಷ್ಟಿಕರ್ತನಾದ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನು ಅನೇಕ ಸಾರಿ ಪ್ರಶ್ನೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಪ್ರೇರೆ. ಸತ್ಯಕ್ಕೆ ವಿರೋಧವಾಗಿ ಅಥವಾ ಸತ್ಯದಲ್ಲಿ ನಾವಿದ್ದಾಗ ಅನೇಕ ರೀತಿಯ ಶ್ರಮೆಗಳು, ಸಂಕಟಗಳು, ದುಃಖಗಳು ಎದುರಾಗುವಾಗ ನಾವು ನೆನೆಸುವಂಥದ್ದು, ಕ್ರಿಸ್ತನ ಶ್ರಮೆಗಳಲ್ಲಿ ನಾವು ಪಾಲುಗಾರಾಗಿದ್ದೇವೆ ಎಂಬುದಾಗಿ. ಯಾಕೆಂದ್ರೆ ಪ್ರೇರೆ ಪಾಲುಗಾರಾಗಬೇಕು. ಕ್ರಿಸ್ತನ ಆ ಶ್ರಮೆಗಳಲ್ಲಿ ಶ್ರಮೆಯನ್ನು ನಾವು ಅನುಭವಿಸುವುದಾಗಿ ನೋಡ್ತೇವೆ. ಮತ್ತು ಪೌಲನು ಹೇಳುವಂತ ಮತ್ತೊಂದು ಮಾತನ್ನು ನಾನು ನೆನಪಿಗೆ ತರ್ತೇನೆ. ಕೊರಿಂಥೀಯರಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಈ ಪಾಲುಗಾರಿಕೆ ಕುರಿತು ನಾವು ಕಲಿತಿದ್ದೇವೆ ಪ್ರೇರೆ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರಾಗಿರೋ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರಾಗಿದ್ದರೆಂದು ನಮಗೆ ತಿಳಿದಿರುವುದರಿಂದ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾನೆ ಪ್ರೇರೆ. ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರು, ಕೊರಿಂಥ ಸಭೆಯವರಿಗೆ ಆ ಕಷ್ಟಗಳಲ್ಲಿ ನಮ್ಮೊಂದಿಗೆ ಪಾಲುಗಾರ ಆಗಿರೋ ಪ್ರಕಾರ ಪ್ರೇರೆ ನಾವು ಯಾವ ವಿಷಯದಲ್ಲಿ ನಾವು ಪಾಲುಗಾರ ಆಗ್ತಾ ಇದ್ದೇವೆ? ಕ್ರಿಸ್ತನೊಟ್ಟಿಗೆ, ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲುಗಾರ ಆಗುವಂಥದ್ದು, ಅದು ಸೇವೆಯಲ್ಲಿ. ಇಲ್ಲಿ ಪೌಲನು ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಕೊರಿಂಥ ಸಭೆಗೆ ಹೇಳುವಂಥದ್ದು ಮಾತನ್ನು ಗಮನಿಸುವಾಗ, ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರೋ ಪ್ರಕಾರ ಎಂಬುದಾಗಿ ಗಮನಿಸುವಾಗ ಅನೇಕ ವಿಷಯಗಳ ಮೇಲೆ ಬರೆಯಲ್ಪಟ್ಟಿದೆ ಪ್ರೇರೆ. ಪಾಲುಗಾರಿಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ಗ್ರಂಥ 2 ಕೊರಿಂಥಿ ಪತ್ರಿಕೆಯ 4ನೇ ಅಧ್ಯಾಯದ 10ನೇ ವಾಕ್ಯ ನೋಡುವಾಗ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಗಮನಿಸಬೇಕು, ಯೇಸುವಿನ ಮರಣ ಹೇಗಿತ್ತು? ಯೇಸು ಕ್ರಿಸ್ತನ ಮರಣವು ಆ ಶರೀರದ ಆರೆಯಾಗಿ ಮಾನವ ಶರೀರದಲ್ಲಿದ್ದಾಗ, ಮಾಂಸ ದೇಹಗಳನ್ನು ಧರಿಸಿಕೊಂಡಿರುವಾಗ ಆ ಕ್ರಿಸ್ತನ ಒಂದು ಮರಣವು ಭಯಂಕರವಾದ ರೀತಿಯಲ್ಲಿ ಮರಣಾವಸ್ಥೆಯು, ಒಂದು ಮರಣಾವಸ್ಥೆ ಹೇಗಿತ್ತು? ಆ ಮರಣದ ಸಿದ್ಧತೆ ಅದನ್ನ ಹೊಗಳಿದರೆಂಬುದಾಗಿ ನೋಡ್ತೇವೆ ಪ್ರೇರೆ. ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ನನಗೆ ಅನೇಕ ಸಾರಿ ಒಬ್ಬ ಭಕ್ತರು
ಒಳ್ಳೆ ಸಂದೇಶಗಳೆಂದು ಮಾತು ಎಷ್ಟೋ ಸಾರಿ ನಾನು ನೆನಪಿಗೆ ತರ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಹಿಡಿದುಕೊಡೋದಕ್ಕಿಂತ ಮುಂಚೆ ಯೆರೂಸಲೇಮಿನ ಬೀದಿಗಳಲ್ಲಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡುವಾಗ ದಾವೀದ ಕುಮಾರನಿಗೆ ಜಯವಾಗಲಿ ಹೊಸನ್ ಎಂಬುದಾಗಿ ಖರ್ಜೂರ ಗರಿಗಳನ್ನು ತೆಗೆದುಕೊಂಡು ಹೊಗಳುತ್ತಾ ಇದ್ರು. ಅದೇ ಕರ್ತನಾದ ಯೇಸು ಕ್ರಿಸ್ತನ ಮರಣಾವಸ್ಥೆ, ಆ ಒಂದು ಶಿಲುಬೆಯ ಮರಣ, ಆ ಶಿಲುಬೆಯ ಶಿಕ್ಷೆ, ಆ ಶಿಕ್ಷೆಗೆ ಆತನನ್ನು ಅದೇ ಬೀದಿಗಳಲ್ಲಿ ಕರೆದುಕೊಂಡು ಹೋಗುವಾಗ ಅನೇಕರು ತಲೆ ಆಡಿಸುತ್ತಿದ್ರು. ತೆಲಗಲ್ಲಿ ತುಂಬಾ ಒಂದು ಉತ್ತಮವಾದ ಹಾಡಿದೆ ಪ್ರೇರೆ, ನೀಲಾಂಟಿ ಪ್ರೇಮ ಇಹಲೋಕಂలో ఎవరైనా చూపారు ಎಂಬುದಾಗಿ ಆ ಮೊದಲನೇ ಚರಣ ಪ್ರಾರಂಭವಾಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಅನೇಕರು ತಲೆ ಆಡಿಸಿ ಪರಿಹಾಸ ಮಾಡ್ತಾ ಇದ್ರು. ಏನ್ ಮಾಡಿರಬಹುದು ಎಂಬುದಾಗಿ ಅದನ್ನು ಆಸೆ ಮಾಡ್ತಾ ಇದ್ರು. ಮರಣಾವಸ್ಥೆ ಹೇಗಿತ್ತು, ಶಿಲುಬೆಗೆ ಜಡಿದ್ರು ಎಂಬುದಾಗಿ ಹೇಳುವಾಗ ಆ ಮರಣದ ಸಿದ್ಧತೆ, ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಭಯಂಕರವಾದಂತ ತಿರಸ್ಕರವಾದ ರೀತಿಯಲ್ಲಿ ಜನರು ನಿಂದನೆ ಮಾಡ್ತಾ ಇದ್ರು. ಅದ ನಿಂದನೆ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಯಾಕೆಂದ್ರೆ ನಾವು ಪಾಲುಗಾರರು. ಯಾಕೆಂದ್ರೆ ಅನೇಕ ದೇವ ಮಕ್ಕಳು, ಯೇಸು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೇಳ್ಕೊಳ್ತೇವೆ. ಆದರೆ ಧೈರ್ಯವಾಗಿ ಯಥಾರ್ಥವಾಗಿ ನಾವು ದೇವರ ಮಕ್ಕಳು, ಸಂಪೂರ್ಣ ಕ್ರಿಸ್ತನ ನಂಬಿದ್ದೇವೆ. ಕ್ರಿಸ್ತನ ಮಕ್ಕಳಾಗಿರೋ ನಾವುಗಳು ಸಭೆ ಸಹವಾಸದಲ್ಲಿ ಪಾಲ್ಗೊಳ್ಳಬೇಕು. ಈ ದಿನ ನಾನು ಕ್ರಿಸ್ತನ ಸನ್ನಿಧಿ ಹೋಗಬೇಕೆಂಬುದಾಗಿ ಹೇಳುವುದಕ್ಕೂ ಧೈರ್ಯವಿಲ್ಲದೆ ಅನೇಕರು ರಹಸ್ಯವಾಗಿರುವುದನ್ನು ಗಮನಿಸ್ತೇವೆ ಪ್ರೇರೆ. ಹೇಳುವಂಥದ್ದು ಯಾಕೆಂದ್ರೆ ನಾವು ಧರಿಸಿಕೊಂಡಿದ್ದೇವೆ. ಅದೇ ಭಯಪಡೋದು. ಯಾಕಂದ್ರೆ ಪಾಲುಗಾರ ಆಗಬೇಕು. ಕ್ರಿಸ್ತನ ಧರಿಸಿಕೊಂಡ್ರೆ, ಯೇಸುವನ್ನು ನಂಬಿದಂಥವರಿಗೆ ಯೇಸು ಕ್ರಿಸ್ತನ ಹೇಳಿದ್ದಾನೆ, ಅನೇಕ ವಿರೋಧಗಳು ಇದೆ ಪ್ರೇರೆ. ಆ ವಿರೋಧಕ್ಕೆ ನಾವು ಭಯಪಡದೆ, ಆ ವಿರೋಧಕ್ಕೆ ಸೋತು ಹೋಗದೆ ಕ್ರಿಸ್ತನ ಧರಿಸಿಕೊಂಡು ನಾವು ಯಥಾರ್ಥವಾಗಿ ಅದನ್ನ ಪಾಲುಗಾರರಾಗಿ ಯಾವಾಗ ನಾವು ಹೊರಗಡೆ ಬರ್ತವೋ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರಾಗುತ್ತೇವೆ. ಪಾಲುಗಾರಾದರೆ ಸಿಕ್ಕುವಂತ ಫಲಗಳೆಂಬುದಾಗಿ ಮುಂದಿನ ಒಂದು ವಾಕ್ಯದಲ್ಲಿ ನಾವು ಇದನ್ನ ಕಲಿತುಕೊಳ್ತೇವೆ. ಇಲ್ಲಿ ಮತ್ತು ಫಿಲಿಪ್ಪರಿಗೆ ಬರೆದ ಪತ್ರಿಕೆ ಪೌಲನು ಹೇಳುವಂತ ಮತ್ತೊಂದು ಮಾತನ್ನ ಪಾಲುಗಾರಿಕೆ ಎಂಬ ವಿಷಯಗಳಲ್ಲಿ ನಾವು ಕಲಿತಾ ಇದ್ದೇವೆ. 3ನೇ ಅಧ್ಯಾಯದ 10ನೇ ವಾಕ್ಯ, ಭಕ್ತ ಪೌಲನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗನಾಗಿರೋ ಪದವಿಯನ್ನು ತಿಳುಕೊಂಡು ಆತನ ಮರಣ ವಿಷಯ ಆತನಿಗೆ ಅನುರೂಪವಾಗಬೇಕೆಂಬುದೇ ನನ್ನ ಆಗಿದೆ ಎಂಬುದಾಗಿ ಹೇಳ್ತಾನೆ ಪೌಲನು. ಗಮನಿಸಿರ್ತಾರೆ. ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವಂತ, ಆ ಬಾಧೆಗಳಲ್ಲಿ ಪಾಲುಗಾರಾದ ಏನಿದೆ ಅಂತೆ ಪದವಿ ಅಂತ ಹೇಳ್ತಾನೆ ಪೌಲನು. ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರೋ ಪದವಿಯನ್ನ ತಿಳ್ಕೊಂಡು, ಆತನ ಬಾಧೆಗಳಲ್ಲಿ ಪೌಲನು ಅನೇಕ ವಿಷಯಗಳನ್ನು ನೋಡ್ತವೆ. ಕ್ರಿಸ್ತನ ಒಂದು ಸತ್ಯ ಸುವಾರ್ತೆನ ಸಾರುವಾಗ ಪೌಲನು ಅನುಭವಿಸಿದಂತ ನಿಂದೆಗಳು, ಅವಮಾನಗಳು, ಅದನ್ನ ಒಡೆಯುವುದಕ್ಕೆ, ಸಾಯಿಸುವುದಕ್ಕೆ 14 ದಿನಗಳ ಕಾಲ ಒಂದು ಸುದ ಪ್ರಯಾಣದಲ್ಲಿರುವಾಗ ಅನೇಕ ವಿಷಯಗಳನ್ನು ನಾವು ಗಮನಿಸ್ತೇವೆ ಪ್ರೇರೆ. ಯಾಕೆಂದ್ರೆ ನೋಡುವಾಗ ಪೌಲನು ಕ್ರಿಸ್ತನಿಗೋಸ್ಕರವಾಗಿ ಅನೇಕ ಶ್ರಮೆಗಳನ್ನ ಅನುಭವಿಸಿದಂಥವನು ಎಂಬುದಾಗಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ ಒಂದು ಫಿಲಿಪ್ಪರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುವಂತ ಉತ್ತಮವಾದ ಒಂದು ಮಾತು, ಆತನನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರೋ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ. ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂಬುದೇ ಅಂದ್ರೆ ಏನು ಪೌಲನು? ಅದನ್ನು ಶಿಲುಬೆಗೆ ಹಾಕಿದ್ರೆ ಸಿದ್ಧವಾದಂತ ರೀತಿಯನ್ನು ಪೌಲನಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟೊಂದು ಸಿದ್ಧನಾಗಿದ್ದಾನೆ. ಈ ಸಿದ್ಧತೆ ಬರೋದಕ್ಕೆ ಒಂದು ಕಾರಣ, ಉತ್ತಮವಾದ ದೈವಜನರು ಹೇಳುವಂತ ಒಂದು ವಿಷಯವನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಪೌಲನು ಯಾವ ಸಮಯದಲ್ಲಿ ಕ್ರಿಸ್ತನ ಹಿಡಿಯಲ್ಪಟ್ಟನು, ಕ್ರಿಸ್ತ ಧರಿಸಿಕೊಂಡೆಂಬುದಾಗಿ ನೋಡುವಾಗ ಅಪೊಸ್ತಲ ಕೃತ್ಯಗಳ 7-8ನೇ ಅಧ್ಯಾಯದಲ್ಲಿ ಸುವಾರ್ತೆ ನಿಮಿತ್ತವಾಗಿ ಕಲ್ಲುಗಳಿಂದ ಹೊಡೆದು ಕೊಲ್ಲಲ್ಪಟ್ಟಂತ, ಸುವಾರ್ತೆನ ಸಾರಿ ಪ್ರಾಣವನ್ನು ಬಿಟ್ಟಂತ ಉತ್ತಮವಾದ ಒಬ್ಬ ಸೇವಕನು ಸ್ತೆಫನನು ಮರಣದ ನಂತರವೇ ಬಂದಂತವನು ಸೌಲನಾದ ಪೌಲನು. ಆದ್ದರಿಂದ ಪ್ರೇರೆ, ಪೌಲನು ಹೇಳುವಂಥದ್ದು ಮಾತನ್ನ ಜ್ಞಾಪಕ ಮಾಡ್ಕೊಳ್ಳುತ್ತೆ. ಸ್ತೆಫನನ ಒಂದು ಸ್ಥಾನ ಖಾಲಿ ಆಯಿತು. ಈ ವಾಕ್ಯ ಹೇಳುವಂತ ಉದ್ದೇಶ ನಾವು ಕಲಿಯುವಂಥದ್ದು, ಅನೇಕ ನಮ್ಮ ಹಿರಿಯರು ಈ ದಿನ ನಮ್ಮೊಟ್ಟಿಗೆ ಫ್ರಾಂಕ್ಲಿನ್ ಅಂಕಲ್ ಹೇಳ್ತಾ ಇದ್ರು ಅವರ ಸೇವೆಯ ದಾಹವನ್ನ. ಇಂಥ ಅನೇಕ ಹಿರಿಯರು ಪ್ರೇರೆ ನಮ್ಮೊಟ್ಟಿಗೆ ಇದ್ದಾರೆ.
ಕರ್ತನ ನಿಮಿತ್ತವಾಗಿ ಎಷ್ಟೋ ಜನರು ತಮಗಿರುವಂಥ ಉದ್ಯೋಗವನ್ನ, ತಮಗಿರುವಂಥ ಎಲ್ಲವನ್ನ ತ್ಯಜಿಸಿ ಸಮರ್ಪಣೆ ಮಾಡಿಕೊಂಡಂತ ಉದ್ದೇಶ ಪ್ರೇರೆ, ಆ ಸ್ಟೆಫನನು ಸತ್ತ ನಂತರ, ಹತಸಾಕ್ಷಿಯಾದ ನಂತರ ಆ ಸ್ಥಾನವನ್ನು ತುಂಬಿಸೋದಕ್ಕೋಸ್ಕರವಾಗಿ ಕರ್ತನ ನೇಮಿಸಲ್ಪಟ್ಟಂತ ಪೌಲನದು ದಾಹ, ಪೌಲನದು ನಂಬಿಕೆ ಅಥವಾ ಆತನ ನಿರೀಕ್ಷೆ, ಆತನ ಸಂತೋಷವನ್ನಲ್ಲಿ ಗಮನಿಸುವಾಗ ಆತನ ಮರಣದ ವಿಷಯದಲ್ಲಿ ಆತನಿಗೆ ಎಂಬುದಾಗಿ ಪೌಲನು ಹೇಳುವುದನ್ನ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಎಷ್ಟೊಂದು ಒಳ್ಳೆಯ ಮಾತು. ಪೌಲ ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಗಲಾತಿ 2:20 ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ ಪಾಲುಗಾರಿಕೆ ಎಂಬುದಾಗಿ ರಾತ್ರಿ ನಾವು ಕಲಿತಾ ಇದ್ದೇವೆ. ಅದೇ ಫಿಲಿಪ್ಪಿ 1:27 ನಾವು ಗಮನಿಸುವಾಗ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ ಪೌಲನು 1ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಒಂದು ಮಾತನ್ನ ಗಮನಿಸುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದೆನೆಂಬುದಾಗಿ ಪ್ರೇರೆ ಐಕ್ಯಮತವನ್ನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಂತ ವಚನಗಳನ್ನೆಲ್ಲಿ ಗಮನಿಸ್ತದೆ ಪ್ರೇರೆ. ಯಾಕೆಂದ್ರೆ 29ನೇ ವಾಕ್ಯ ಹೇಳುತ್ತದೆ, ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಸಂತೋಷ ಪಡ್ಬೇಕಂತ ಪ್ರೇರೆ. ದೇವರ ಮಕ್ಕಳಾಗಿರುತ್ತೆ ನಮಗೆ ಹೇಳಬಹುದು, ಸ್ವಾಮಿಯನ್ನು ನಂಬಿದ ನಂತರ ಎಲ್ಲವೂ ಕ್ರಿಸ್ತನ ಒದಗಿಸಿಕೊಟ್ಟ ದೇವರಿಗೆ ಸ್ತೋತ್ರ, ಒಳ್ಳೆಯದು. ಆದ್ರೆ ಕ್ರಿಸ್ತನು ಅನುಭವಿಸಿದಂತ ಬಾಧೆಗಳು ನಾನು ಅನುಭವಿಸಲು ಸಾಧ್ಯವಾಯಿತು ಸ್ವಲ್ಪ. ಸ್ವಾಮಿಗೆ ಹೊಡೆದಂತ ಮಳೆಗಳನ್ನು ಹೊಡೆಸಿಕೊಳ್ಳುವಷ್ಟು ನಮಗೆ ಸಿಕ್ಕದಿರ್ಬೋದು, ಸಿಕ್ಕಬಹುದು. ಆದರೆ ಕ್ರಿಸ್ತನ ನಂಬಿದ್ದರಿಂದ ಎಲ್ಲ ಒಳ್ಳೆದಾಯ್ತು, ದೇವರಿಗೆ ಸ್ತೋತ್ರ. ಆದರೆ ಕ್ರಿಸ್ತನು ಅನುಭವಿಸಿದಂತ ಆ ಬಾಧೆಗಳಲ್ಲಿ, ಆ ನೋವುಗಳಲ್ಲಿ ಕ್ರಿಸ್ತನೊಂದಿಗೆ, ಕ್ರಿಸ್ತನಿಗಾಗಿ ನಾವು ಅನುಭವಿಸಿದ್ದೇವೆಯೋ ಅದು ಸಿಕ್ಕಬೇಕೆಂಬ ಆಸೆ ಇದೆ ಪ್ರಿಯರೇ. ನೋಡ್ತದೆ, ಯಾಕೆಂದ್ರೆ ಇಲ್ಲಿ ವಾಕ್ಯ ನೋಡುವಾಗ, ಹೇಗೆಂದ್ರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ಎಂಬುದಾಗಿ ಪೌಲನು ಹೇಳುವಂತ ಒಂದು ಮಾತನ್ನ ಇಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಹಾಗಾದ್ರೆ ನಾವು ಕಲಿಯುವಂಥದ್ದು, ಕ್ರಿಸ್ತನೊಂದಿಗೆ ಪಾಲುಗಾರರು. ಬಾಧೆಗಳಲ್ಲಿ, ಶ್ರಮೆಗಳಲ್ಲಿ, ಆ ಮರಣದ ಅವಸ್ಥೆಯಲ್ಲಿ, ಆ ನಿಂದೆಗಳಲ್ಲಿ ಸುವಾರ್ತೆಯಲ್ಲಿ ಪಾಲುಗಾರ ಆಗಬೇಕು. ಆತನ ಸೇವೆಯಲ್ಲಿ, ಆತನ ಸ್ವರ್ಗ ಸಂಪಾದಿಸಿಕೊಂಡಂತ ಸಭೆಯನ್ನ ಆತ್ಮಿಕವಾಗಿ ಬೆಳೆಸುವುದಕ್ಕೋಸ್ಕರವಾಗಿ ಸಭೆ ಹಿರಿಯರಾಗಿ, ಸುವಾರ್ತಿಕರಾಗಿ ವಾಕ್ಯ ಸಂದೇಶವನ್ನು ಸಿದ್ಧಪಡಿಸುತ್ತಾ ಆ ಕುರಿಗಳನ್ನ ಕಾಯುವುದಕ್ಕೆ, ಆ ಕುರಿಗಳನ್ನ ಮೇಯಿಸುವುದಕ್ಕೆ, ತಪ್ಪಿಸಿಕೊಂಡಂತ ಕುರಿಗಳನ್ನ ಮಂದೆಗೆ ಸೇರಿಸುವಂತ ಆ ಸೇವೆಯಲ್ಲಿ ನಾವು ಪಾಲುಗಾರಿಕೆ ಆಗ್ಬೇಕು. ದೇವರಿಗೆ ಸ್ತೋತ್ರ. ಅಷ್ಟೇ ಅಲ್ಲದೆ ಆತನು ಅನುಭವಿಸಿದಂತ ಆ ಬಾಧೆಗಳನ್ನ ಪೌಲನು, ಪೇತ್ರನು, ಯಾಕೋಬನು, ಅನೇಕರು ಪ್ರೇರೆ ಮತ್ತು ಪ್ರಕಟಣೆ ಗ್ರಂಥದ 1ನೇ ಅಧ್ಯಾಯದ 9ನೇ ವಾಕ್ಯವನ್ನ ನಾವು ಗಮನಿಸುವಾಗ, ಪ್ರಕಟಣೆ ಗ್ರಂಥದ 1ನೇ ಅಧ್ಯಾಯದ 9ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ, ಗಮನಿಸಿದ ಪ್ರೇರೆ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಿಂದಿಯೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವ ಯೋಹಾನನೆಂಬ ನಾನು ಎಂಬುದಾಗಿ ಶಿಷ್ಯನಾದ ಯೋಹಾನನು ಹೇಳುವಂತ ಒಂದು ಮಾತು. ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ಪ್ರೇರೆ, ದೇವರ ನಿಮಿತ್ತವಾಗಿ ನಮ್ಗೆ ಹಿಂಸೆ ಬರಬಾರದು. ಅದು ಹಿಂಸೆ ಬಂದ್ರೆ ಎಷ್ಟು ಜನ ಕರ್ತನ ಸ್ವಾಮಿ ನಡೆದುಕೊಟ್ಟಾಗ ಅಲ್ಲಿ ರೊಟ್ಟಿ ಮೀನು ತಿಂದಂತವರು, ಅನೇಕ ಅದ್ಭುತಗಳನ್ನ ಆತನ ಆಶೀರ್ವಾದ ಪಡೆದುಕೊಂಡಂತವರು ಆ ಕಲ್ವರಿ ಶಿಲುಬೆಯಲ್ಲಿ ಎದುರುಗಡೆ ನಿಲ್ಲಲೆಂಬುದಾಗಿ ನೋಡ್ತೇವೆ ಪ್ರೇರೆ. ಇದರ ಭಯ. ಮತ್ತು ಹಾಗೆ ಸ್ವಾಮಿಯ ದೇಹವು ಕಲ್ವರಿ ಶಿಲುಬೆಯಲ್ಲಿ ತೂಗಾಡುತ್ತಿರುವಾಗ ಆ ದೇಹವನ್ನು ಇಳಿಸಿಕೊಂಡು ಸಮಾಧಿ ಮಾಡೋದಕ್ಕೆ ಬಂದಂತ ಒಬ್ಬ ಉತ್ತಮವಾದ ಒಬ್ಬ ನಾಯಕನು ಪ್ರೇರೆ. ನಾವು ಗಮನಿಸುವಾಗ ಇಲ್ಲಿ ಯೋಹಾನ ಹೇಳುವಂತದ್ದು ಮಾತು, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿ ಎಂಬುದಾಗಿ. ಯೇಸುವಿನ ನಿಮಿತ್ತ ಹಿಂಸೆ, ಕಷ್ಟಗಳು, ಶ್ರಮಗಳು ಸುವಾರ್ತೆ ನಿಮಿತ್ತವಾಗಿರಬಹುದು. ಹಾಗೆಯೇ ಕರ್ತನಾದ ಸ್ವಾಮಿಯನ್ನು ಆರಾಧನೆ ಮಾಡೋದಕ್ಕೋಸ್ಕರವಾಗಿ ನಾವು ಗಮನಿಸ್ತೇವೆ. ಒಂದು ಹಳ್ಳಿಗಳಲ್ಲಿ ನಾವು ಸೇವೆ ಮಾಡೋದ್ರಿಂದ,
ಒಂದು ವೇಳೆ ಕುಟುಂಬದಲ್ಲಿ ಸಹೋದರಿ ದೇವರನ್ನ ನಂಬಿದರೆ ಸರಿಯಾದ ಸಮಯಕ್ಕೆ ಅವರು ಆರಾಧನೆ ಬರೋದಕ್ಕೆ ಅನೇಕ ಆಟಂಕಗಳು. ಒಂದು ವೇಳೆ ಸಹೋದರನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದರೆ ಮನೆಯಲ್ಲಿರುವಂತ ಅದರಲ್ಲಿ ನಾನೊಬ್ಬನಾಗಿದ್ದೇನೆ. ಪ್ರಾರಂಭ ದಿನಗಳಲ್ಲಿ ಅವಿಶ್ವಾಸಿಯಾಗಿ ಸಭೆಗೆ ಹೋಗಬೇಕಾದ್ರೆ ಭಾನುವಾರ ದಿನದಲ್ಲಿ ಸಭೆ ಸಹವಾಸಕ್ಕೆ ಹೋಗುವುದಕ್ಕೋಸ್ಕರವಾಗಿ ಯಾವ ಸಹಕಾರವೂ ನಮಗೆ ಇರ್ತಿರ್ಲಿಲ್ಲ. ಯಾವತ್ತಿಗೂ ಈ ಸ್ಥಳಕ್ಕೆ ಸೇವಕನಾಗಿ ಬರುವ ತನಕ ಒಂದು ವಾರವೂ ಸಹ ನಮ್ಮ ಕುಟುಂಬದಲ್ಲಿ ಈ ದಿನ ಕರ್ತನ ಆರಾಧನೆ ದಿನ ನೀನು ಹೋಗಿ ದೇವರನ್ನ ಆರಾಧನೆ ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಂತ ಒಂದು ಮಾತು ಸಹ ಪ್ರೇರೆ ಕಂಡಿಲ್ಲ. ಆದರೂ ಜಗಳ, ಉದಯ ಕಾಲದಲ್ಲಿ ಆರಾಧನೆಗೆ ಹೋಗಿ ಸಭೆ ಸಹವಾಸದಲ್ಲಿ ಪಾಲ್ಗೊಂಡು ಸಂಜೆಗೆ ಮನೆಗೆ ಬಂದರೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲದಂತ ಜಗಳಗಳು, ಸಾಧ್ಯವಾದ್ರೆ ರಾತ್ರಿ ಪೂರ್ತಿ ಊಟವಿಲ್ಲದಂತ ಒಂದು ಸಮಯಗಳನ್ನ ಕಳೆದದ್ದನ್ನ ನೆನೆಸ್ಕೊಳ್ತೇವೆ ಪ್ರೇರೆ. ಒಂದು ದಿನ ಸಭೆಗೆ ಹೋಗಿದ್ದರಿಂದ ಒಂದು ವಾರ ಪೂರ್ತಿ ಸಜೀವ ಸಾಕ್ಷ್ಯಗಳಿಂದ ಪ್ರೇರೆ. ಸೋಮವಾರದಿಂದ ಮತ್ತೆ ಭಾನುವಾರದ ಪರ ತನಕ ಒಂದು ವಾರ ಪೂರ್ತಿ ಒಂದು ತುತ್ತು ಊಟ ಮಾಡದೆ ಕೇವಲ ನೀರು ಕುಡಿದು ಜೀವಿಸಿದಂತ ದಿನಗಳು. ಕಾರಣ ಸಭೆಗೆ ಹೋಗಿದ್ದರಿಂದ ದನಗಳಿಗೆ ಮೇವು ತರಲಿಲ್ಲ, ದನ ಕಾಯ್ಕೊಳ್ಳಿ ಎಂಬುದಾಗಿ ಮನೆಯಲ್ಲಿ ಸಿಕ್ಕಂತ ಒಂದು ಹೊಗಳಿಕೊಳ್ಳೋದಕ್ಕೋಸ್ಕರವಾಗಿಲ್ಲ ಹಿಂಸೆ. ಕ್ರಿಸ್ತನ ಧರಿಸಿಕೊಂಡಂತ ನಮಗೆ ನಮ್ಮ ಶತ್ರು ಯಾರು? ಅನೇಕ ಸಂಘ ಹೇಳ್ತೇನೆ, ನಮ್ಮ ಮೊದಲನೇ ಶತ್ರು ಶರೀರ, ಎರಡನೇ ಶತ್ರು ಕುಟುಂಬ, ಮೂರನೇ ಶತ್ರು ಸಮಾಜ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಎಲ್ಲ ಹಿಂಸೆಗಳು ನಿಂದೆಗಳು ಬರುವಾಗ ಈ ನಿಂದೆ ಹಿಂಸೆ ನನ್ನ ಕರ್ತನಿಗೋಸ್ಕರ. ಪೌಲನು ಹೇಳ್ತಾನೆ, ಕ್ರಿಸ್ತನ ನಿಮಿತ್ತವಾಗಿ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರೆ, ಯೋಹಾನ ಹೇಳಿದ ಹಾಗೆ ಜೊತೆ ಸರಿಯವರೆಂಬುದಾಗಿ ಮತ್ತು ಜೊತೆ ಸಹೋದರರಾಗಿರುವಂತ ಪ್ರೇರೆ ಕ್ರಿಸ್ತನ ಸೇವೆಯಲ್ಲಿ, ಕ್ರಿಸ್ತನ ಮರಣದಲ್ಲಿಯೂ ಪಾಲುಗಾರಿಕೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. 2 ತಿಮೋಥಿ ಆ ಪತ್ರಿಕೆಯಲ್ಲಿ ನಾವು ನೋಡುವಾಗ 3ನೇ ಅಧ್ಯಾಯದ 12ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡೋರೆಲ್ಲರೂ. ಆ ವಾಕ್ಯ ಎಲ್ಲರೂ ನೋಡಿದ್ರೆ ತುಂಬಾ ಸಂತೋಷ ಇರ್ತದೆ ಪ್ರೇರೆ. ಮನಸ್ಸು ಮಾಡೋರೆಲ್ಲರಿಗೂ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತಂತ ಬರೆಯಲ್ಪಟ್ಟಿದೆ. ಇಲ್ಲಿ ಒಂದ್ಸಲ ನಾನು ಹೇಳಿದ್ದೆ, ನಮ್ಮ ಅಜ್ಜಿ ಹೇಳುತ್ತಂತ ಒಂದು ಕಥೆಯನ್ನ. ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತ ಕೋರ್ಕೊಂಡಂತ ಒಬ್ಬ ಯವನಸ್ಥ. ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು. ಏನಾಯ್ತು? ಹೋಗಿ ಹೆಂಡತಿ ಮುಟ್ಕೊಂಡು ಹೆಂಡತಿ ಬಂಗಾರ ಆಗ್ಬಿಟ್ಲು, ಹೆಂಡತಿ ಇಲ್ದಂಗ ಆಯ್ತು. ಆ ರೀತಿ ಬರೆಯಲ್ಪಟ್ಟಿಲ್ಲ ಪ್ರೇರೆಯಲ್ಲಿ. ಏನ್ ಬರೆಯಲ್ಪಟ್ಟಿದೆ? ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಏನಾಗ್ತಾರಂತೆ? ಹಿಂಸೆಗೊಳಗಾಗುವರು. ಹಿಂಸೆಗಳಿವೆ. ಕ್ರಿಸ್ತನ ಜೊತೆ ಸೇವಕರಾಗಿ ಪಾಲುಗಾರರಾಗಿ ಹೋಗುವುದಾದರೆ ದೂಷಣೆ, ಬಹಿಷ್ಕಾರ, ನಿಂದೆ, ಅವಮಾನ, ತಿರಸ್ಕಾರ. ಯಾರಿಗಂತೆ? ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡೋರೆಲ್ಲರೂ. ಏನಿದೆ ಎಂಬುದಾಗಿ ಗಮನಿಸ್ತದೆ ಪ್ರೇರೆ. ಹಿಂಸೆಗೊಳಗಾಗುವರು. ತಿಮೋತಿಯನಿಗೆ ಪೌಲನು ಹೇಳುವಂತದ್ದು ಮಾತುಗಳು. ಹಾಗಾದ್ರೆ ಹಿಂಸೆಗೊಳಗಾದರೆ, ಕ್ರಿಸ್ತನ ನಿಮಿತ್ತವಾಗಿ ಒಂದು ವೇಳೆ ಮರಣಾವಸ್ಥೆಯು ತಿರಸ್ಕಾರಕ್ಕೆ ಗುರಿಯಾದರೆ ಫಲವೇನು? ಯಾವ ಪಾಲುಗಾರಿಕೆ ಸಿಗುತ್ತದೆ? ಮನಸ್ಸು ಮಾಡುವವರೆಲ್ಲ ಹಿಂಸೆಗೊಳಗಾದರೆ, ಕುಟುಂಬದಿಂದ, ಸಭೆಯಿಂದ, ಸಮಾಜದ ಒಂದು ವೇಳೆ ಬಹಿಷ್ಕಾರ ಹಾಕಿದರೆ ಕ್ರಿಸ್ತನ ಹೆಸರ ನಿಮಿತ್ತವಾಗಿ ಸಿಕ್ಕುವಂತ ಫಲಗಳು. 1 ಪೇತ್ರ ಬರೆಯಲ್ಪಟ್ಟ 1ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ನೋಡಿಕೊಳ್ಳೋಣ. 5ರಿಂದ 8 ತನಕ ಒಂದು ವೇಳೆ ಸಿಗುತ್ತದೆ ಪ್ರೇರೆ. ಏನೆಂಬುದಾಗಿ ಗಮನಿಸುವಾಗ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷವರಾಗಿದ್ದೀರಿ. ಪ್ರೇರೆ, ಎಷ್ಟೊಂದು ಒಳ್ಳೆಯ ಬಹುಮಾನಗಳನ್ನು ನಾವು ಕಾಣ್ತೇವೆ. ಯಾಕೆ? ಬಂಗಾರ ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು. ಎಷ್ಟೊಂದು ಮಾತನಾಡೋದು. ಇಲ್ಲಿ ಪೇತ್ರನ ಹೇಳ್ತಾನೆ, ಎಷ್ಟೊಂದು ಬಹುಮಾನ ನಮಗಿದೆ. ಭೂಲೋಕದಲ್ಲಿ
ಇದ್ದಾಗ ನಾವು ಆ ಒಂದು ಶ್ರಮೆಗಳಲ್ಲಿ ಪಾಲುಗಾರಾದ್ರೆ ಸ್ವಾಮಿ ಕರೆದ ಯೇಸು ಕ್ರಿಸ್ತ ಒಂದು ಉತ್ತಮವಾದ ಮಾತನ್ನ ನಾನು ನೆನಪಿಗೆ ತರ್ತೇನೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ 23ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ಗಮನಿಸುವಾಗ, ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನೀಡಿದ್ದೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಬೇರೆ ನಂಬಿಗಸ್ತನ್ನ ಪ್ರಾರಂಭದ ದಿನಗಳಲ್ಲಿದ್ದಂತಹ ಆ ನಂಬಿಕೆಯನ್ನ, ಆ ವಿಶ್ವಾಸವನ್ನ, ಆ ದೃಢತೆಯನ್ನ, ಆ ನಿರೀಕ್ಷೆಯನ್ನ ಅಂತ್ಯದವರೆಗೂ ಹೊಡೆದುಕೊಂಡೇ ಹೋದರೆ ಏನ್ ಸಿಗುತ್ತೆ ಎಂಬುದಾಗಿ ನೋಡುವಾಗ ಯೇಸು ಹೇಳಿದ ಒಳ್ಳೆಯ ಮಾತು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸವನ್ನು ನಿನಗೆ ಇಡುತ್ತೇನೆ ಎಂಬುದಾಗಿ ಹೇಳುವುದನ್ನ ನಾವು ಗಮನಿಸ್ತೇವೆ ಪ್ರೇರೆ. ಲೂಕನ ಸುವಾರ್ತೆ ಅಲ್ಲಿ ನಾವು ಗಮನಿಸುವಾಗ 6ನೇ ಅಧ್ಯಾಯ 22ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಮನುಷ್ಯ ಕುಮಾರ ನಿಮಿತ್ತವಾಗಿ ಜನ ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆದನ್ನು ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ಪಾಲುಗಾರಿಕೆಯ ಫಲ ಏನೆಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೇವೆ ಏನಂತೆ, ಮನುಷ್ಯ ಕುಮಾರ ನಿಮಿತ್ತವಾಗಿ ಜನ ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ, ನಿನ್ನನ್ನು ಪ್ರೀತಿ ಮಾಡದೆ ಹೋದ್ರೆ, ನಿನಗೆ ಮನೇಲಿ ಯಾವ ಸ್ಥಾನ ಕೊಡದಿದ್ರೆ ಚಿಂತೆ ಬೇಡ. ಯಾಕೆಂದ್ರೆ ಪ್ರೇರೆ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ. ಅದಕ್ಕಾಗಿ ಭಕ್ತನಾದ ಪೇತ್ರನು ಹೇಳುವಂತ ಒಂದು ಮಾತು ಮತ್ತೊಮ್ಮೆ ನಿನಗೆ ತರ್ತೇನೆ. 1 ಪೇತ್ರ 5:1ನೇ ವಾಕ್ಯ ಇಲ್ಲಿ ಗಮನಿಸುವಾಗ ಪ್ರೇರೆ, ಸಭಾ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು. ಇಲ್ಲಿ ಸ್ವಲ್ಪ ಪೇತ್ರನ ಒಂದು ನಂಬಿಕೆಯನ್ನ, ಅನಿರೀಕ್ಷೆಯನ್ನ ಮಾತ್ರವಲ್ಲ, ಆಸಕ್ತಿಯನ್ನ, ಒಂದು ಆಸೆಯನ್ನು ಒಂದು ವಾಕ್ಯ ನಮಗೆ ತಿಳಿಸುತ್ತದೆ. ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನಾಗಿದ್ದು, ಎಷ್ಟೊಂದೆಲ್ಲ ಮಾತಾಡ್ಕೊಂಡು ಸಭೆ ಹಿರಿಯರ ಜೊತೆ ಇರುವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನಾಗಿದ್ದು, ಅಂದ್ರೆ ನಾನು ಆಗ್ಲೇ ಪಾಲುಗಾರನಾಗಿದ್ದೇನೆ ಎಂಬುದಾಗಿ ಹೇಳುವಂಥದ್ದು ಮಾತು. ಕಾರಣ ಯಾಕೆ? ಪೇತ್ರನು ಪ್ರೇರೆ ಅನೇಕ ಹಿಂಸೆಗಳನ್ನ, ಅನೇಕ ಕಷ್ಟಗಳು ನೋಡ್ತೇವಲ್ಲ. ಪೇತ್ರನು ಸೆರೆಮನೆಯಲ್ಲಿ ಕೂಡಿ ಹಾಕಿರುವಾಗ ಯಾಕೋಬರನ್ನ ಕೊಂದು ಆಗಲೇ ಮುಗಿಸ್ಬಿಟ್ಟಿದ್ದಾರೆ. ಇದು ಪೇತ್ರನ ಒಂದು ದಿನ ಹತ್ರ ಇದೆ. ಆ ರೀತಿಯಾಗಿ ಸೆರೆಮನೆಯಲ್ಲಿ ಕಟ್ಟಲ್ಪಟ್ಟಂತವನು ಯಾರ ನಿಮಿತ್ತವಾಗಿ? ಕ್ರಿಸ್ತನ ನಿಮಿತ್ತವಾಗಿ. ಆ ಕ್ರಿಸ್ತನ ನಿಮಿತ್ತವಾಗಿ ಬಾಧೆಗಳ ಅನುಭವಿಸಿ ಬಹಿಷ್ಕಾರ, ತಿರಸ್ಕಾರ ಎಲ್ಲವನ್ನು ಅನುಭವಿಸಲ್ಪಟ್ಟಂತ ಪೇತ್ರ ಹೇಳ್ತಿದ್ದಾನೆ, ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನಾಗಿದ್ದೇನೆ ಎಂಬುದಾಗಿ. ಪ್ರೇರೆ ಈ ನಂಬಿಕೆ ನಮಗಿದೆಯಾ? ನಾವು ಈ ರೀತಿಯಾಗಿ ಈ ಕ್ಷಣ, ಈ ದಿನವೇ ಈ ಲೋಕವನ್ನು ಬಿಟ್ರೆ ನಾನು ಕ್ರಿಸ್ತನಿಗೋಸ್ಕರವಾಗಿ ಪ್ರೇರೆ ಕಳೆದ 3ನೇ ತಾರೀಕೊಂದು ಕೂಟ ಇತ್ತು ನಮ್ಮ ತುಮಕೂರು ಸಭೆಯಲ್ಲಿ. ಜ್ಞಾನವೇಲ್ ಅಂಕಲ್ ಅವರು ಸಭೆಗೆ ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಏನಾಗಿದೆ ಸಭೆ ಎಂಬುದಾಗಿ ನೋಡುವಾಗ ಸೇವಕರಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು 4 ಜನ ಸೇರ್ಕೊಂಡು ಇದೇ ಸಭೆ ಎಂಬುದಾಗಿ, ಅಷ್ಟೇ ಸಭೆ ಎಲ್ಲೇ ತನಕ ಅವರು ಸಭೆ ಪ್ರಾರಂಭಿಸಿದಂತ ದಿನದಿಂದ ಅವ್ರ ಲೋಕವು ಬಿಡ ತನಕ ಅದೇ ಸಭೆ ಆಗಿತ್ತು. ಪ್ರೇರೆ ಕ್ರಿಸ್ತನಿಗೋಸ್ಕರವಾಗಿ ಎಷ್ಟು ಆತ್ಮಗಳನ್ನು ನಿನ್ನ ಕರೆತಂದಿದ್ದಿ. ಆ ಒಂದು ಆತ್ಮಗಳನ್ನು ಕರೆತರಬೇಕಾದ್ರೆ, ಆ ಸಭೆಯನ್ನು ಕಟ್ಟಬೇಕಾದ್ರೆ ಅದು ಕೇವಲ ತಮಾಷೆಯನ್ನು ಕೂಡಿದ್ದಲ್ಲ ಪ್ರೇರೆ. ಬಹಳಷ್ಟು ಕಷ್ಟ, ನಷ್ಟಗಳು, ನಿಂದೆಗಳು, ಅವಮಾನಗಳು. ಆದ್ದರಿಂದ ದೇವರ ಮಹಿಮೆಯ ಸುವಾರ್ತೆನ ಸಾರಿ ಎದ್ದು ಉಪದೇಶ ಮಾಡಲ್ಪಟ್ಟಂತ ಪೇತ್ರನು ಇಲ್ಲಿ ಹೇಳುತ್ತಿದ್ದಾನೆ, ಇನ್ನು ಮುಂದೆ ಪ್ರತ್ಯಕ್ಷವಾಗಿ ಪ್ರಭಾವದಲ್ಲಿ ಪಾಲುಗಾರನಾಗಿದ್ದೇನೆ ಎಂಬುದಾಗಿ. ನೋಡ್ರ ವಾಕ್ಯವನ್ನ, ಪಾಲುಗಾರನಾಗಿದ್ದು. ಎಷ್ಟೊಂದು ದೃಢವಾದ ಮಾತು, ಧೈರ್ಯವಾದ ಮಾತು ಪ್ರೇರೆ ಪೇತ್ರನ ಹೇಳುವುದನ್ನು ಗಮನಿಸ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥದ 7ನೇ ಅಧ್ಯಾಯ 14ನೇ ವಾಕ್ಯವನ್ನ ಗಮನಿಸುವಾಗ, ಪಾಲುಗಾರಿಕೆಯ ಫಲಗಳು, ಪಾಲುಗಾರಾದ ಸಿಕ್ಕುವಂತ ಬಹುಮಾನವನ್ನು ಕುರಿತು ನಾನು ಮಾತಾಡಿದೆ. ಈವರೆಗೂ ಆತನ ಶ್ರಮೆಗಳಲ್ಲಿ, ಆತನ ಬಾಧೆಗಳಲ್ಲಿ, ಪೌಲ ಹೇಳ್ತಾನೆ ಆತನ ಮರಣಾವಸ್ಥೆಯಲ್ಲಿ ಮತ್ತು ಬಹಿಷ್ಕಾರ ಮಾಡಿದ್ರೆ, ಆದರೆ ಇವೆಲ್ಲವನ್ನು ಅನುಭವಿಸಿದಾಗ ನಮಗೆ ಸಿಕ್ಕುವಂತ ಫಲ ಎಂಬುದಾಗಿ ಈಗ ನಾವು ನೋಡ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದ 14ನೇ ವಾಕ್ಯ, ಅವನು ನನಗೆ, ಇವರು ಮಹಾಹಿಂಸೆಯನ್ನು, ನೋಡ್ರಿ ಯಾರಂತ ಇವರು? ಆ ಪರಲೋಕಕ್ಕೆ ಹೋಗುತ್ತಿರುವ ಸೈನ್ಯ.
ಇಲ್ಲಿ ಗಮನಿಸುವಾಗ ಇವರು ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಲ್ಲೂ ಆತನ ಸೇವೆ ಮಾಡುತ್ತಿದ್ದಾರೆ. ಎಂತ ಒಂದು ಸಾಕ್ಷಿ! ಯಾರು ಇವರು? ಯಾರು ಇವರು? ಮಹಾಹಿಂಸೆಯನ್ನು ಅನುಭವಿಸಿ. ಇಷ್ಟೊಂದು ಶ್ರೇಷ್ಠವಾದ ಮಾತು. ನಾನು ಮುಕ್ತಾಯಕ್ಕೆ ಬಂದಿದ್ದೇನೆ. ಕೊಲಸ್ಸಿ 3:4 ಗಮನಿಸುವಾಗ, ಪೌಲನು ಬರೆಯಲ್ಪಟ್ಟದ ಪತ್ರಿಕೆ 3ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ಗಮನಿಸುವಾಗ ಇಲ್ಲಿ ನೋಡ್ತೇವೆ ಪ್ರೇರೆ, ನಮಗೆ ಜೀವವಾಗಿರೋ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಪ್ರೇರೆ. ಮಹಿಮೆಯಲ್ಲಿ ಅವಧಿಕೊಂಡಂತ ಎಲ್ಲಾ ವಾಕ್ಯಗಳಲ್ಲಿ ಈ ದಿನ ನಾವು ನೋಡಿದಂತ ಪೇತ್ರ 4:13, ರೋಮ 8:17 ಎಲ್ಲ ಸ್ಥಳಗಳಲ್ಲಿ ಆತನ ಮಹಿಮೆಯಲ್ಲಿ ಈ ಲೋಕದಲ್ಲಿದ್ದಾಗ ಆ ಬಾಧೆಗಳಲ್ಲಿ ಪಾಲುಗಾರಾದ್ರೆ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರಾಗ್ತೇವೆ. ಬಹಿಷ್ಕಾರ ಹಾಕಿದರೆ ಕ್ರಿಸ್ತರ ನಿಮಿತ್ತವಾಗಿ ಯೇಸು ಕ್ರಿಸ್ತ ವಿಷಯವಾಗಿ ನಮ್ಮನ್ನ ಜನರು ತಿರಸ್ಕರಿಸಿದರೆ ಪರಲೋಕದಲ್ಲಿ ಫಲ ಎಂಬುದಾಗಿ ಪ್ರೇರೆ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುತ್ತಾ ಇದೆ. ಆದ್ದರಿಂದ ಕುಗ್ಗಿ ಹೋದಂತ ಇಬ್ರಿಯ ಪತ್ರಿಕೆ ಬರೆಯಲ್ಪಟ್ಟದ ಗ್ರಂಥಕರ್ತನು, ಕುಗ್ಗಿ ಹೋದಂತ ದೇವಜನರು, ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಂತವರು, ಅಪನಂಬಿಕೆಗೆ ಜಾರಿ ಹೋದಂತವರು, ಕುಗ್ಗಿ ಹೋದಂತವರು, ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದೆಯೋ, ಒಂದು ವೇಳೆ ಇದು ನನ್ನ ಕೈಲಾಗುವುದಿಲ್ಲ, ಒಂದು ವೇಳೆ ನಾನು ದೇವರ ಸನ್ನಿಧಿಗೆ ಹೋದ್ರೆ ನನಗೇನು ಸಿಕ್ಕುವುದಿಲ್ಲ, ಒಂದು ವೇಳೆ ನನಗಿರುವಂತ ಒಂದು ಆರ್ಥಿಕವಾದ ಒಂದು ಆರೋಗ್ಯ ಸ್ಥಿತಿ ನನಗೇನು ಸುಖ ಕಂಡಿಲ್ಲ ಎಂಬುದಾಗಿ ಬಿಟ್ಟಿದ್ದರೆ, ಒಂದು ವೇಳೆ ಸ್ವಾಮಿ ಹೆಸರು ನಿಮಿತ್ತವಾಗಿ ನನ್ನ ಆ ಬಂಧುಗಳು ನನ್ನನ್ನ ದೂರ ಮಾಡ್ತಾರೆ ಎಂಬುದಾಗಿ ಅಂದುಕೊಂಡಿದ್ರೆ, ನನ್ನ ಕ್ರಿಸ್ತನ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಹಿಂಸೆ ಇದೆ, ಶ್ರಮೆಗಳಿವೆ, ಆತನ ಬಾಧೆಗಳಲ್ಲಿ ಪೌಲನು ಹೇಳುವಂತ ಒಂದು ಮಾತು. ಪೇತ್ರನು, ಯಾಕೋಬನು, ಯೋಹಾನನು, ನಮ್ಮ ಕಣ್ಣು ಮುಂದಿಟ್ಟಂತೆ ಈ ಗ್ರಂಥಗಳಲ್ಲಿರುವಂತಹ ಅನೇಕ ಭಕ್ತರು, ಆತನ ಶಿಷ್ಯರ ಪ್ರೇರೆ 12 ಶಿಷ್ಯರ ಒಂದು ಆ ಚರಿತ್ರೆಯನ್ನು ನಾವು ಓದುವಾಗ ಒಬ್ಬೊಬ್ಬರದೊಂದು ರೀತಿಯಾದ ಭಯಂಕರವಾದ ಚರಿತ್ರೆ ನೋಡ್ತೇವೆ. ಅವ್ರು ಹೇಗೆ ಬಹಿಷ್ಕಾರಕ್ಕೆ ಒಳಗಾದ್ರು, ಯಾವ ರೀತಿ ಅವ್ರನ್ನ ಕೊಲ್ಲಲ್ಪಟ್ರು ಎಂಬುದಾಗಿ. ಹಾಗಾದ್ರೆ ಅವರು ಎಲ್ಲಿದ್ದಾರೆ? ಆತನ ಮಹಿಮೆಯ ಪೌಲನು ಹೇಳ್ತಾನೆ, ನಾನು ಪಾಲುಗಾರನಾಗಿದ್ದು ಎಂಬುದಾಗಿ. ಈ ರಾತ್ರಿ ವೇಳೆಯಲ್ಲಿ ಈ ಕೂಡದಲ್ಲಿ ಸೇರಿ ಬಂದಿರುವಂತ ಕ್ರಿಸ್ತನಲ್ಲಿ ನನ್ನ ಜೊತೆ ಸೇವಕರು, ಹಿರಿಯರು, ನನಗಿಂತ ಅನೇಕ ನಾವಿದ್ದೇವೆ ಪ್ರೇರೆ. ಪೇತ್ರನು ಹೇಳಿದ ಹಾಗೆ ಪಾಲುಗಾರನಾಗಿದ್ದೇನೆ ಎಂಬುದಾಗಿ ಹೇಳುವಂತ ಭರವಸೆ ಮಾತು ನಮಗಿದ್ರೆ ದೇವರನ್ನು ಸ್ತೋತ್ರ ಮಾಡುತ್ತೇನೆ ಪ್ರೇರೆ. ಒಂದು ಭರವಸೆ ನಮಗೆ ಬೇಕು. ಈ ಭೂಲೋಕದ ಯಾತ್ರೆಯಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಅಂಕಲ್ ಹೇಳ್ತಾ ಇದ್ರೆ ಒಂದು ಹಾಡನ್ನು ಬರೆದು ನೆನೆಸ್ಕೊಂಡು ಕ್ರಿಸ್ತನಿಗೋಸ್ಕರ ಒಂದು ಗೀತೆ ರಚನೆ ಮಾಡೋದ್ರಲ್ಲಿ ಅದ್ರಲ್ಲಿ ಪ್ರಯಾಸವಿದೆ ಪ್ರೇರೆ. ಕ್ರಿಸ್ತನಿಗಾಗಿ ನಾವೇನೆಲ್ಲ ತ್ಯಾಗ ಮಾಡಿದ್ದೇವೆ, ನಾವೇನ್ ಮಾಡಿದ್ದೇವೆ ಕ್ರಿಸ್ತನ ನಿಮಿತ್ತವಾಗಿ, ಅದರಲ್ಲಿ ಬಹಳಷ್ಟು ಹಿಂಸೆ ಇದೆ. ಕಳೆದ ದಿನ ಒಬ್ರು ಹೇಳ್ತಾ ಇದ್ರು, ನಾನೊಂದು 10 ಹಾಡುಗಳನ್ನು ಸಿದ್ಧ ಮಾಡಿದ್ದೇನೆ, ಅದನ್ನಾದ್ರೆ ಲಿಪಿ ರೂಪಕ್ಕೆ ಅಥವಾ ಆಡಿ ರೂಪಕ್ಕೆ ತರಬೇಕಂತ ಕಷ್ಟ ಇದೆ. ಹೌದು ಪ್ರೇರೆ, ಆ ಕಷ್ಟ ನಷ್ಟಗಳು ಸಂಕಟಗಳಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಸೇವೆಗೋಸ್ಕರವಾಗಿ ಒಂದು ವೇಳೆ ಏನಾದ್ರು ಕೊಡಬೇಕಾದ್ರೆ ಹಿಂಸೆಗೆ ಒಳಗಾದಂತವರಿಗೆ ಪರಲೋಕದಲ್ಲಿ ಬಹಳ ಫಲ ಸಿಕ್ಕುವುದು ಪ್ರೇರೆ. ಭೂಲೋಕದಲ್ಲಿರುವಾಗ ಕ್ರಿಸ್ತನ ಜೊತೆ ಸೇವಕರಾಗಿ ಆತನ ಸೇವೆ ನಿಮಿತ್ತವಾಗಿ ನಾವು ಈ ಭೂಲೋಕದಲ್ಲಿ ಆ ಶ್ರಮಗಳಲ್ಲಿ ಅಹಿಂಸೆಗಳ ಪಾಲುಗಾರರಾದ್ರೆ ಪರಲೋಕದಲ್ಲಿ ಬಹುಮಾನ. ಇವರು ಯಾರು? ಮಹಾಹಿಂಸೆಯನ್ನು ಅನುಭವಿಸಿ ಬಂದಂತವರ ಗುಂಪಿನಲ್ಲಿ ನಾವು ಇರುತ್ತೇವೆ. ಪೌಲನು ಹೇಳಿದ್ದೇನೆ, ನಾನಿದ್ದೇನೆ ಎಂಬುದಾಗಿ. ಆ ಭರವಸೆಯಿಂದ ಪ್ರಾರಂಭದಲ್ಲಿ ನಮಗಿರುವಂತ ಆ ಒಂದು ಭರವಸೆ, ಆ ನಂಬಿಕೆ, ನಿರೀಕ್ಷೆಯನ್ನ ಕಡೇ ತನಕ ಹಿಡಿದುಕೊಂಡು ಗುರಿಯನ್ನು ಮುಟ್ಟುವುದನ್ನು ಹಿಂತಿರುಗಿ ನೋಡದೆ ಆತನ ಮುಂದೆ ಹೋಗೋಣ, ಕುಗ್ಗಿ ಹೋಗದೆ ಜಾರಿ ಹೋಗದೆ. ಇವಾಗ ನಮ್ಮೆಲ್ಲರಿಗೋಸ್ಕರವಾಗಿ ಕಲವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂತ, ರಕ್ತವನ್ನು ಸುರಿಸಲ್ಪಟ್ಟಂತ ಆ ಯಜ್ಞದ ಕುರಿಯಾಗಿ ಯೇಸು ಕ್ರಿಸ್ತರನ್ನು ನೋಡುತ್ತಾ ಮುಂದೆ ಸಾಗೋಣ. ಯಾವುದೇ ಹಿಂಸೆಗಳು ಕಷ್ಟಗಳು ಬಂದರೂ ಪ್ರೇರೆ ಜಯಿಸಲು ಬಲವನ್ನು ಕೊಡುವಂತ ಕ್ರಿಸ್ತನ ಪ್ರೀತಿಯು, ಆತನ ನಡೆಸುವಿಕೆ, ಆತನ ಧೈರ್ಯ ನಮ್ಮೊಟ್ಟಿಗಿರುತ್ತದೆ, ಆತನ ಆದರಣೆ ನಮ್ಮೊಟ್ಟಿಗಿರುತ್ತೆ. ಧೈರ್ಯವಾಗಿದ್ದು ಮುಂದೆ ಸಾಗೋಣ. ಕುಗ್ಗಿ ಹೋಗುವುದು ಬೇಡ, ಹಿಂಜರಿಯುವುದು ಬೇಡ, ಎದ್ದು ನಿಲ್ಲೋಣ, ದೇವರ ರಾಜ್ಯವನ್ನು ಕಟ್ಟೋಣ. ಅದಕ್ಕಾಗಿ ಕರ್ತನ ನಮ್ಮನ್ನು ನಡೆಸಲಿ, ಬಲಪಡಿಸಲಿ. ಕರ್ತನ ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಕರ್ತನ ಸ್ತೋತ್ರ ಉಂಟಾಗಲಿ.